ಹಾಯ್ ನಮಸ್ಕಾರ. ಯುಗ ಎಂದರೆ ಸಮಯ, ಆದಿ ಎಂದರೆ ಆರಂಭ ಅಲ್ವಾ. ಯುಗಾದಿ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬಕ್ಕೆ ಕೆಲವೊಂದು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಹೇಳಿ ಈ ಪುಟ್ಟದಾದ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಹಕರಿಸಿ. ಹಾಗೆಯೇ ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅರ್ಧಂಬರ್ಧ ಆದರೆ ಏನು ತಿಳ್ಕೊಳಕ್ಕಾಗೋದಿಲ್ಲ. ಸ್ನೇಹಿತರೆ, ಎಲ್ಲರೂ ಯುಗಾದಿ ಹಬ್ಬಕ್ಕೆ ಹೊಸ ದಿನ ಆಗಿರೋದ್ರಿಂದ ಹೊಸ ಯೋಚನೆ ಮಾಡೋಣ, ಹೊಸದಾಗಿ ಬೆಳೆಯೋಣ, ಹೊಸದಾಗಿ ಇರೋಣ. ಯಾರಾದರೂ ಒಂದು ಒಳ್ಳೆ ಕೆಲಸ ಶುರು ಮಾಡ್ತೀವಿ ಅಂತಂದರೆ ಎಲ್ಲರೂ ದಯವಿಟ್ಟು ಅವತ್ತು ಶುರು ಮಾಡಿ, ಒಳ್ಳೆಯದಾಗುತ್ತೆ. ಎಲ್ಲರ ಬಗ್ಗೆನೂ ಒಳ್ಳೆ ಯೋಚನೆ ಮಾಡೋಣ, ನಮಗೂ ಒಳ್ಳೆಯದಾಗಲಿ, ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ನೋಡಿ ಸ್ನೇಹಿತರೆ, ಅವತ್ತು ಎಲ್ಲ ಹಿಂದೂಗಳಿಗೂ ಇದು ಮೊದಲನೇ ಹಬ್ಬ. ಹಿಂದೂಗಳಿಗೆ ಹೊಸ ವರ್ಷನ ಸಹನ ಅಂತ ಹೇಳ್ತಾ ಇದ್ವಿ ನಾವು ಸ್ನೇಹಿತರೆ. ಈಗೇನಪ್ಪ ಅಂತಂದರೆ ನಾನು ಯುಗಾದಿ ಹಬ್ಬದ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅಮಾವಾಸ್ಯೆ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ದಯವಿಟ್ಟು ಸಹಕಾರ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಯುಗಾದಿ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಯುಗಾದಿ ಅಮಾವಾಸ್ಯೆ 2 ದಿನ ಬಂದಿದೆ. ನಾವು ಕೇಳಕ್ಕೆ ಹೋದಾಗ ಹೇಳಿದ್ದು 2 ದಿನವೂ ಬಂದಿದೆ. ಹಾಗೆ ಟೈಮಿಂಗ್ ಸಹ ಹೇಳಿದ್ದಾರೆ ಅವರು. ಕೆಲವರು ಅನುಕೂಲ, ಯಾಕಂದರೆ ಗುರುವಾರ ಬೆಳಗ್ಗೆ ಅಮಾವಾಸ್ಯೆ ಇರುತ್ತೆ, ಆದರೆ ಏನು ಮಾಡ್ತೀವಿ ಅವತ್ತೇ ಮತ್ತೆ ಹಬ್ಬ ಮಾಡಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನಾವು ಚೈತ್ರ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾಕಂದರೆ ಚೈತ್ರ, ವಶಕ, ಜ್ಯೇಷ್ಠ ಈ ಥರ ಹೇಳ್ತೀವಲ್ಲ, ಅಲ್ಲಿಂದ ಶುರುವಾಗುತ್ತೆ. ಜನವರಿ ಫೆಬ್ರವರಿ ಅಂತಂದೇಳಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವೋ ಅದನ್ನು ನಾವು ಹಿಂದೂಗಳು, ಯುಗಾದಿ ನಮಗೆ ಹೊಸ ವರ್ಷ ಅಲ್ವಾ ಹಿಂದೂಗಳಿಗೆ. ಚೈತ್ರ ವಶಕ ಏನು ಹೇಳ್ತೀವೋ ಅದಕ್ಕೋಸ್ಕರ ಯುಗಾದಿ ಅಮಾವಾಸ್ಯೆನ ನಾವು ಚೈತ್ರ ಅಮಾವಾಸ್ಯೆ ಅಂತಲೂ ಕರಿತೀವಿ, ಯುಗಾದಿ ಅಮಾವಾಸ್ಯೆ ಅಂತಲೂ ಕರಿತೀವಿ. ಸ್ನೇಹಿತರೆ, ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಅಡ್ವಾನ್ಸ್ ಆಗಿ. ಹಾಗೆ ಏನಾದರೂ ಹೊಸ ಕೆಲಸ ಶುರು ಮಾಡಿ ಯಾವಾಗಲೂ ಮನಸ್ಸನ್ನು ಖುಷಿಯಾಗಿಡ್ಕೊಳ್ಳಿ. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋದು, ನಮ್ಮಷ್ಟು ನಾವೇ ಅದ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು ಯಾವುದೂ ಬೇಡ. ಇನ್ನು ಮುಂದಾದ್ರೂ ಇರೋ 4 ದಿವಸಕ್ಕೆ ಯಾಕೆ ಸುಮ್ಮನೆ ಸಫರ್ ಆಗೋದಲ್ವಾ. ಅದಕ್ಕೋಸ್ಕರ ನಮ್ಮಷ್ಟು ನಾವು ಖುಷಿಯಿಂದ ಸಂತೋಷದಿಂದ ಇರೋಣ ಅಂತ ಒಂದು ಪ್ರತಿಜ್ಞೆ ಮಾಡಿ, ಹಾಗೆ ಯಾರಾದರೂ ಹೊಸ ಕೆಲಸ ಮಾಡಬೇಕು ಅನ್ನೋರೆಲ್ಲ ಶುರು ಮಾಡ್ಕೊಳ್ಳಿ. ಎಲ್ಲರಿಗೂ ಆ ಕೆಲಸದಲ್ಲಿ ಯಶಸ್ಸು ಗೆಲುವು ಸಿಗಲಿ. ನಮ್ಮ ಹಿಂದೂಗಳಿಗೆ ನೋಡಿ ಹೊಸ ವರ್ಷ ನಾನು ಬರ್ಕೊಂಡಿದ್ದೀನಿ. ಮಾರ್ಚ್ 19ಕ್ಕೆ ಅಮಾವಾಸ್ಯೆ ಚೆನ್ನಾಗಿದೆ ಅಂತಾರೆ. ಯಾಕಂದರೆ ಒಂದು ಗಾದೆ ಇದೆ, ಹೊಕ್ಕುಣಿವಿ ಮಿಕ್ಕ ಅಮಾವಾಸ್ಯೆ ಮಾಡೋರು ಭಾಳ ಜನ. 18ನೇ ತಾರೀಕು ಬುಧವಾರ ಬರುತ್ತೆ ನೋಡಿ. 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25ರಿಂದ ಶುರುವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲರೂ ಏನು ಮಾಡ್ತಾರೆ, ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಬುಧವಾರನೇ ಇರುತ್ತೆ. ಎಲ್ಲರೂ ಬುಧವಾರನೇ ಮಾಡೋದು ಹೆಚ್ಚು ಪೂರ್ತಿ ಅಮಾವಾಸ್ಯೆ ಇರುತ್ತೆ. ಆಮೇಲೆ ಅವ್ರಿಗೂ ಟೈಮಿಂಗ್ ಸಿಗುತ್ತೆ. 8:25ರಿಂದ ತಿರ್ಗಾ ಬೆಳಗ್ಗೆ ಗುರುವಾರ 6:52 ತನಕನೇ ಇದೆ ಅಂತೆ. ಆವತ್ತಿನ ದಿವಸನೇ ತುಂಬ ಜನ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಗುರುವಾರ ಏನಾಗುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ. ಆಗೋರು ಕೆಲವರು ಮಾಡ್ತಾರೆ, ಯಾಕಂದರೆ ಹೊಕ್ಕುಣಿವಿ ಮಿಕ್ಕ ಅಮಾವಾಸ್ಯೆ ಅಂತ ಗಾದೆ ಹೇಳಿದ್ನಲ್ಲ ನಾನು, ಆ ರೀತಿಯೂ ಮಾಡ್ತಾರೆ. 6:52 ತನಕ ಇರುತ್ತಲ್ಲ, ನೀವು 6:15 6:30 ಒಳಗೇ ಮುಗಿಸ್ಬೇಕಾಗತ್ತೆ. ಅಮಾವಾಸ್ಯೆ ಪೂಜೆ ಅಂದರೆ ಸುಮ್ಮನೆ ಎಲ್ಲದನ್ನು ತೊಳಿಬೇಕು, ಎಲ್ಲ ವೆಹಿಕಲ್ಸ್ ಅವನ್ನೆಲ್ಲ ಪೂಜೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಹೆಚ್ಚಿನದಾಗಿ ನಾವು ಬುಧವಾರನೇ ಮಾಡಬೇಕಾಗುತ್ತೆ. ಯಾಕಂದರೆ ಸಮಯ ಇರಲ್ಲ, ಬೆಳಗ್ಗೆ ಎದ್ದು ಮಾಡೋವಷ್ಟು ಸಮಯ ಇರೋದಿಲ್ಲ. 7 ಗಂಟೆ ಮೇಲೆ ಮಾಡ್ತೀವಿ ಗುರುವಾರ ಅನ್ನೋರು ಅಷ್ಟಕ್ಕೆ ಅಮಾವಾಸ್ಯೆ ಮುಗಿದಿರುತ್ತೆ. ಅದಕ್ಕೋಸ್ಕರ ನೋಡಿ ನಿಮ್ಮ ಅನುಕೂಲ, ನಾವು ಗುರುವಾರ ಬೆಳಗ್ಗೆ ಎದ್ದು ಮಾಡ್ತೀವಪ್ಪ ಅನ್ನೋರು ಬ್ರಾಹ್ಮಿ ಮುಹೂರ್ತದಾಗೆ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋರು ದಯವಿಟ್ಟು ಬುಧವಾರ ಮಾಡ್ಕೊಳ್ಳಿ. ಹಾಗೆ ಒಂದು ಯುಗಾದಿ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮನೇಲಿ ನಾವೆಲ್ಲ ಏನು ಮಾಡ್ತೀವಿ, ಬಾಗಿಲಿಗೆಲ್ಲ ಬೇವಿನ ಸೊಪ್ಪು, ಮಾವಿನ ಎಲೆ ಅವನ್ನೆಲ್ಲ ತಗೊಂಬಂದು ಹಾಕಿರ್ತೀವಿ. ಮನೆಯಲ್ಲಿ ಬೇವು ಮಾಡ್ತೀವಿ. ಈ ಕಡೆ ದಾವಣಗೆರೆ ಸೈಡ ಈ ಕಡೆಗೆಲ್ಲ ಏನಾಗುತ್ತಪ್ಪ ಅಂತಂದರೆ ಕಡ್ಲಿ, ಬೆಲ್ಲ, ಒಣಕಾಯಿ ತುರಿ, ಏಲಕ್ಕಿ, ಶುಂಠಿ ಅವನ್ನೆಲ್ಲ ಬೆಲ್ಲ ಇದು ಮಿಕ್ಸ್ ಮಾಡಿ ಬೇವು ಮಾಡ್ತಾರೆ. ಅದರಲ್ಲಿ ಬೇವಿನ ಹೂವು ಸಹ ಹಾಕಿರ್ತೀವಿ. ಈಗ ಮಾವಿನಕಾಯಿ ಸೀಸನ್ ಶುರುವಾಯ್ತಲ್ವಾ, ಮಾವಿನಕಾಯಿ ತುರಿದನ್ನು ಸಹ ಹಾಕಿರ್ತೀವಿ. ನೋಡೋಣ ಸ್ನೇಹಿತರೆ, ಹಬ್ಬದ ದಿನ ನಾನು ಟೈಮ್ ಮಾಡ್ಕೊಂಡು ಯುಗಾದಿ ಮಾಡಿ ಬೇವು ಮಾಡಿ ನಿಮಗೆ ಯಾವ ರೀತಿ ಮಾಡಿದೆ ಅಂದ್ಕೊಂಡೇಳಿ ತೋರಿಸ್ತೀನಿ. ಹೆಚ್ಚಿನದಾಗಿ ಬೇವು ಮಾಡುವಾಗ ನಾವು ಬೇವಿನ ಹೂವನ್ನು ಉಪಯೋಗಿಸ್ತೀವಿ. ಕೆಲವೊಂದು ಕಡೆ ಬೇವಿನ ಸೊಪ್ಪು, ಬೆಲ್ಲ ಆ ಥರ ಎಲ್ಲ ಕೊಡ್ತಾರೆ. ನಾನು ನೋಡಿದ್ದೀನಿಲ್ಲ.
ಆ ಥರ ಕೊಡ್ತಾರೆ. ಆಮೇಲೆ ಹೊಸಪೇಟೆ ಸೈಡು ಇಳ್ಕಲ್ ಸೈಡೆಲ್ಲ ನೀರು ಬೇವು ಅಂತ ಮಾಡ್ತಾರೆ, ಹುಣಸಿ ಹುಳಿ ಹಿಂಡಿ. ನಿಮಗೆ ಟೈಮ್ ಆಯ್ತು ಅವತ್ತು ಸ್ವಲ್ಪ ಬಿಡುವು ಮಾಡಿಕೊಂಡು ಆ ಹುಣಸಿ ಹುಳಿ ಬೇವನು ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಷ್ಟು ಸಹ ಯುಗಾದಿ ಹಬ್ಬದ ಒಂದು ಮಾಹಿತಿ, ಚಿಕ್ಕ ಮಾಹಿತಿನೇ ಅಂದ್ಕೊಳ್ಳಿ. ಬಟ್ ಅದನ್ನ ಎಲ್ಲರೂ ತಿಳ್ಕೊಬೇಕಲ್ವ, ಯಾವಾಗಿತ್ತು ಹಬ್ಬ. ಸುಮ್ಮನೆ ಒಬ್ರಿಗೊಬ್ರು ಕೇಳೋದು ಬೇಡ ಅಂದ್ಕೊಂಡು ಹೇಳಿ ಟೆನ್ಷನ್ನು. ಯಾವಾಗೈತೆ ಕ್ಯಾಲೆಂಡರ್ ನೋಡೋದು, ಕ್ಯಾಲೆಂಡರ್ಗೂ ಬುಧವಾರನೇ ಐತಿ, ಗುರುವಾರನೇ ಇದೆ. ಕೆಲವೊಂದು ಕ್ಯಾಲೆಂಡ್ರಲ್ಲಿ ಗುರುವಾರ ಇದೆ, ಕೆಲವೊಂದು ಕ್ಯಾಲೆಂಡರ್ನಲ್ಲಿ ಬುಧವಾರನೇ ಇದೆ. ನೋಡಿ ಸ್ನೇಹಿತರೆ, ನೀವು ಬುಧವಾರ ಮಾಡೋದು ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ 8 ಗಂಟೆಯಿಂದನೇ ನಿಮಗೆ ಇಡೀ ಡೇ ಫುಲ್ ಸಿಗುತ್ತೆ. ಇಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತೇವೆ ಅಂದರೆ ಗುರುವಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಾಯಂಕಾಲ 7:15 ನಂದು ಲೈವ್ ಕಾರ್ಯಕ್ರಮ ಇರುತ್ತೆ. ಆದಷ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟಿಂದಲೇ ನಾನು ಇಲ್ಲಿವರೆಗೂ ಬಂದಿರೋದು. ಇನ್ನೂ ಮುಂದೆ ನಿಮ್ಮ ಸಪೋರ್ಟ್ ಹೆಚ್ಚಿನದಾಗಿ ಬೇಕಾಗುತ್ತೆ. ದಯವಿಟ್ಟು ವಿಡಿಯೋ ಫುಲ್ ನೋಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.